ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ಮೋಸ್ಟ್ ಪವರ್ಫುಲ್ ನಂಬರ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ. 786. ಸೊ 786 ಅನ್ನೋದು ಒಂದು ನಂಬರ್ ಅಲ್ಲ, ಅದೊಂದು ಶಕ್ತಿ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಮುಂಚೆ ಕೂಡ ಒಂದು ಸಲ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡಿದ್ದೆ. ಸೊ ತುಂಬ ಜನಕ್ಕೆ ಏನಪ್ಪ ಅಂತಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತೇ ಇರೋದಿಲ್ಲ. ಸೊ ಏನು ಮ್ಯಾನಿಫೆಸ್ಟೇಷನ್ ಅಂತಂದರೆ ಯಾಕೆ ಮಾಡಬೇಕು, ನಾವು ಮ್ಯಾನಿಫೆಸ್ಟೇಷನ್ನ ಯಾಕೆ ಮಾಡಬೇಕು ಫಸ್ಟ್ ಆಫ್ ಆಲು ಅಂತಂದರೆ, ನಮಗೆ ಈಗ ನಾರ್ಮಲಾಗಿ ಮನುಷ್ಯರಿಗೆ ಅಂದ್ರೆ ಕೋರಿಕೆಗಳು ಜಾಸ್ತಿ, ಆಸೆಗಳು ಜಾಸ್ತಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ, ಇವಾಗ ನಮಗೇನೋ ಒಂದು ವಸ್ತು ಬೇಕಿರುತ್ತೆ ಅಥವಾ ಏನೋ ಒಂದು ನಮಗೆ ಇಚ್ಛೆ ಇರುತ್ತೆ ಅಥವಾ ಕನಸಿರುತ್ತೆ, ಆಸೆ ಇರುತ್ತೆ, ಅದನ್ನು ನಾವು ನೆರವೇರಿಸ್ಕೋಬೇಕು. ಸೊ ನೆರವೇರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು. ಅಂದರೆ ನಾವೇನು ಹೇಳ್ತೀವೋ ಅದಾಗುತ್ತೆ. ಅಂದರೆ ಅದಕ್ಕೆ ಆಗಿನ ಕಾಲದಲ್ಲಿ ಹೇಳ್ತಾಯಿದ್ರು, ಒಳ್ಳೇದು ಮಾತಾಡಿ, ಒಳ್ಳೇದು ಬಗ್ಗೆ ಯೋಚನೆ ಮಾಡಿ, ಒಳ್ಳೇದನ್ನೇ ಹೇಳಿ ಅಂತೆಲ್ಲ ಹೇಳ್ತಾಯಿದ್ರಲ್ಲ. ಸೊ ಹಾಗಾಗಿ ನಾವು ಏನು ಥಿಂಕ್ ಮಾಡ್ತೀವಿ ಅದು ನಡೆಯುತ್ತೆ ಅನ್ನೋ ಥರ ಅದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ 786ನ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡೋದು? ಫಸ್ಟ್ ಆಫ್ ಆಲ್ 786 ಅನ್ನೋ ನಂಬರೇ ಒಂದು ರೀತಿ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಅದು ಬರೀ ನಂಬರ್ ಅಲ್ಲ, ಅದೊಂದು ಶಕ್ತಿ ಅಂತಲೇ ಹೇಳ್ಬೋದು. ಏನಪ್ಪ 786 ಅಂತಂದರೆ, ಇದು ಶಕ್ತಿಯಾಗಿ ನಮಗೆ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಸೊ ಇವಾಗ 786 ನಾವು ಎಲ್ಲೆಲ್ಲ ಬಳಸ್ಬೋದು, ಹೇಗೆಲ್ಲ ಬಳಸ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಒಂದು ನಿಮಿಷ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ನಿಮಗೆ ಇದ್ರ ಬಗ್ಗೆ ನಂಬಿಕೆ ಇರಬೇಕು ಫಸ್ಟ್ ಆಫ್ ಆಲು. ಸೊ ನಂಬಿಕೆ ಇದ್ದು ಒಂದು ಕೆಲಸನ ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಅನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಮಾಡಬೇಕು ಅಂತಂದರೆ, ನೀವು 786 ಅನ್ನೋ ನಂಬರ್ನ ಒಂದು ಚಿಟ್ ಮೇಲೆ ಬರೆದು ಒಂದು ಖಾಲಿ ಪೇಪರ್ ಇರುತ್ತೆ, ಒಂದು A4 ಅಂದರೆ ಒಂದು ಪ್ಲೇನ್ ಪೇಪರ್ ಇರುತ್ತೆ. ಸೊ ಪ್ಲೇನ್ ಪೇಪರ್ ಮೇಲೆ 786 ಅಂತ ಪುಟ್ಟದಾಗಿ ಒಂದು ನಂಬರ್ನ ಬರೆದುಬಿಟ್ಟು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳೋದು, ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕು. ಸೊ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಎನಿ ಟೈಮ್ ಒಂದು ನಂಬರ್ನ ನೀವು ಯಾವಾಗ ಪರ್ಸ್ನ ಓಪನ್ ಮಾಡ್ತೀರಲ್ಲ, ಸೊ ಪರ್ಸ್ನ ಓಪನ್ ಮಾಡಿದಾಗ ಆ ಒಂದು ಚೀಟಿ ಏನಿರುತ್ತಲ್ವ, ಅಂದರೆ ನೀವೇನು ಇಟ್ಕೊಂಡಿರ್ತೀರ ಪರ್ಸಲ್ಲಿ 786 ನಂಬರ್ದು, ಅದನ್ನು ಕೂಡ ಎತ್ತಿ ನೋಡಿಬಿಟ್ಟು ನನ್ನ ಪರ್ಸ್ ತುಂಬ ಯಾವಾಗಲೂ ದುಡ್ಡಿರಲಿ ಅಂತ ಹೇಳಿಬಿಟ್ಟು ನೀವು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು. 786 ನಂಬರ್ನ ನೀವು ಪರ್ಸಲ್ಲಿ ಇಟ್ಕೊಂಡಿರ್ತೀರ, ಆ ಪರ್ಸ್ ಒಳಗಡೆಯಿಂದ ನೀವು ಆ ಒಂದು ಚೀಟಿನ ತೆಗೆದಾಗೆಲ್ಲನೂ 786 ಅಂತ ನೀವು ಮನಸ್ಸಲ್ಲಿ ಅಂದ್ಕೋಬೇಕು. ಸೊ 786 ನನಗೆ ಯಾವಾಗೂ ಈ ಪರ್ಸ್ ತುಂಬ ದುಡ್ಡು ಇರಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಸೊ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದು ನಂಬಿಕೆ ಇರಬೇಕು ಮಾಡಬೇಕಾದ್ರೆ. ಸೊ ಇದರಿಂದ ಕೂಡ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ನೇನಪ್ಪ ಮಾಡ್ಬೋದು ಅಂತಂದರೆ, ಸೊ ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ನಿಮಗೆ. ಏನಂದರೆ ಒಂದು ಗಾಜಿನ ಲೋಟ ತೊಗೋಬೇಕು. ಸೊ ಗಾಜಿನ ಲೋಟದ ಮೇಲ್ಗಡೆ ಇದೇ ಥರ ಒಂದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಅದ್ರ ಮೇಲ್ಗಡೆ 786 ಅನ್ನೋ ನಂಬರ್ನ ಬರೀಬೇಕು. ಬರೆದುಬಿಟ್ಟು ಅದರಲ್ಲಿ ಒಂದು ಅರ್ಧ ಲೋಟ ನೀರನ್ನು ತೊಗೊಬೇಕು. ಸೊ ನೀರನ್ನು ನಮ್ಮ ರೈಟ್ ಹ್ಯಾಂಡಲ್ಲಿ ಇಟ್ಕೊಂಡು ಆ ನೀರನ್ನೇ ನೋಡ್ತಾ ನಮಗೇನು ಮನಸ್ಸಲ್ಲಿ ಒಂದು ಆಸೆ ಶಕ್ತಿ ಇದೆ ಅದನ್ನು ನಾವು ಆ ನೀರನ್ನು ನೋಡಿಕೊಂಡು ಹೇಳಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಏನಾದರೂ ಒಂದು ನಮಗೆ ಒಂದು ಫ್ಯಾನ್ಸಿ ಇರುತ್ತೆ, ಅದು ಆಗಬೇಕು. ಇಲ್ಲ ಅಂತಂದರೆ ಇವಾಗ ನಮಗೇನಾದರೂ ಒಂದು ಗೋಲ್ಡ್ ಏನಾದರೂ ತೊಗೋಬೇಕು ಅಂತ ಇಟ್ಕೊಳ್ಳಿ. ಸೊ ಗೋಲ್ಡ್ ತೊಗೋಬೇಕು, ಅಥವಾ ಇನ್ನೇನಾದರೂ ಒಂದು ಒಳ್ಳೆ ಬಟ್ಟೆ ಬೇಕು, ಅಥವಾ ಇನ್ನೇನಾದರೂ ಮನೆಗೆ ಒಂದು ಒಳ್ಳೆ ಫರ್ನಿಚರ್ ಬೇಕು ಅಂತನೋ, ಅಥವಾ ಇನ್ನೊಂದಷ್ಟು ನಮಗೇನಾದರೂ ಒಂದು ಕೋರಿಕೆಗಳಿರುತ್ತಲ್ವ, ಸೊ ಆ ಒಂದು ಕೋರಿಕೆನ ಹೇಳ್ಕೊಳ್ಳೋಂಥದ್ದು. ಇಲ್ಲಾಂದರೆ ನಮ್ಮ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ಅಂತನೋ, ಅಥವಾ ಇನ್ನೇನಾದರೂ ನಿಮಗೆ ಅಂದರೆ ಅತಿ ಆಸೆ ಪಡಬಾರ್ದು. ಅತಿ ಆಸೆ ಪಡದೆ ನಮಗೆ ಏನು ನಾರ್ಮಲಾಗಿ ಕೋರಿಕೆಗಳಿರ್ತವೆ, ಸೊ ಅದನ್ನು ನಾವು ನೆರವೇರಿಸ್ಕೋಬೋದು. ಸೊ ಆ ನೀರನ್ನು ನೋಡಿಕೊಂಡು, ಫಾರ್ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತಂದರೆ, ಇವಾಗ ನನಗೆ ಒಂದು ನೀರನ್ನು
ಇಟ್ಕೊಂಡಿರ್ತೀನಲ್ವ, ಸೊ ಕೈಯಲ್ಲಿ ನೀರನ್ನು ಇಟ್ಕೊಂಡು ನನಗೊಂದು ಒಳ್ಳೆ ಡ್ರೆಸ್ ಬೇಕು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, ನೀವು ಯಾವುದ್ರ ಬಗ್ಗೆ ಬೇಕಾದ್ರೂ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು. ಸೊ ಆ ನೀರನ್ನೇ ನೋಡಿಕೊಂಡು 786 ನನಗೆ ಒಂದು ಒಳ್ಳೆ ಬಟ್ಟೆ ಬೇಕು, ಅಥವಾ ಒಂದು ಒಳ್ಳೆ ಸ್ಯಾರಿ ಬೇಕು, ಅಥವಾ ಒಂದು ತುಂಬ ಕಾಸ್ಟ್ಲಿ ಆಗಿರೋಂಥ ಒಂದು ರೇಷ್ಮೆ ಸೀರೆ ಬೇಕು ನನಗೆ ಅಂತ ಏನಾದರೂ ಒಂದು ಹೇಳ್ಕೊಂಡು ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿಕೊಂಡು ಆಮೇಲೆ ಆ ನೀರನ್ನು ನಾವು ಕುಡಿಬೇಕು, ಫುಲ್ಲಾಗಿ ಕುಡಿದು ಖಾಲಿ ಮಾಡಬೇಕು. ಸೊ ಈ ರೀತಿ ಮಾಡೋದ್ರಿಂದ ಕೂಡ ನಾವೇನು ಅಂದ್ಕೊಂಡಿರ್ತೀವಿ, ಮ್ಯಾನಿಫೆಸ್ಟೇಷನ್ ಮಾಡಿರ್ತೀವಿ, ಸೊ ಯಾವುದೋ ಒಂದು ರೂಪದಲ್ಲಿ ಅದು ನಮ್ಮ ಕೈ ಸೇರುತ್ತೆ. ಸೊ ಇದಾದಮೇಲೆ ಬೇರೆ ಏನದ್ರ ಬಗ್ಗೆ ನಾವು ಮಾಡ್ಬೋದು ಅಂತಂದರೆ, ನಿಮ್ಮ ಹತ್ರ ಯಾವ್ದಾದ್ರು ಇವಾಗ ನಾವು ಎಲ್ಲಾದರೂ ಅಮೌಂಟನ್ನು ಸೇವ್ ಮಾಡಬೇಕು ಅಂದರೆ ಎಲ್ಲರೂ ಹುಂಡಿ ಅಂತ ಇಟ್ಕೊಂಡೇ ಇರ್ತೀವಲ್ವ. ಸೊ ನೀವೇನು ಮಾಡಬೇಕು ಅಂದರೆ, ನೀವು ಯಾವುದರಲ್ಲಿ ಅಮೌಂಟನ್ನು ಇವಾಗ ಇಷ್ಟು ದಿನ ಮಾಡಿಲ್ಲ ಅಂದರೆ ಇನ್ಮೇಲೆ ಇದನ್ನು ಟ್ರೈ ಮಾಡಿ. ಇಲ್ಲ ಅಂದರೆ ಇಷ್ಟು ದಿನ ಆಲ್ರೆಡಿ ಮಾಡಿದ್ದೀರಾ ಅಂತಂದ್ರೂ ಪರವಾಗಿಲ್ಲ, ಆಲ್ರೆಡಿ ನೀವು ಸೇವಿಂಗ್ಸ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಸೊ ಆ ಹುಂಡಿನ ಬಿಟ್ಬಿಟ್ಟು ಸಪ್ರೇಟಾಗಿ ಒಂದು ಹುಂಡಿ ಇಟ್ಕೊಳ್ಳಿ. ಅಂದರೆ ಅದು ಪ್ಲಾಸ್ಟಿಕ್ ಆಗಿರ್ಬೋದು, ಯಾವುದಾದ್ರೂ ಸರಿ, ಒಟ್ನಲ್ಲಿ ಹುಂಡಿನ ತೊಗೊಳ್ಳಿ. ಸೊ ಆ ಹುಂಡಿನ ತೊಗೊಂಡು ಅದರಲ್ಲಿ 786 ಅನ್ನೋ ನಂಬರ್ನ ಬರೀಬೇಕು. ಸೊ 786 ಅನ್ನೋ ನಂಬರ್ನ ಬರೆದುಬಿಟ್ಟು, ಸೊ ನಿಮಗೆ ಒಂದು ಹುಂಡಿಯಲ್ಲಿ ಎಷ್ಟು ಅಮೌಂಟ್ ಸೇರಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಿ. ಸೊ ಇವಾಗ ನಾವು ಏನಾದರೂ ಒಂದು ತೊಗೋಬೇಕು ಅಂತಂದಾಗ ಅದಕ್ಕೆ ನಾವು ಒಂದಷ್ಟು ಅಮೌಂಟ್ ಬೇಕು ಅಂತ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀವಲ್ಲ, ಸೊ ಆ ರೀತಿ ನೀವು ಮಾಡ್ತಾ ಬರಬೇಕು. ಸೊ ಅದರಲ್ಲಿ ಫಸ್ಟ್ ಒಂದು ಕಾಯಿನನ್ನು ತೊಗೊಳ್ಳಿ. ಸೊ ಒಂದು ಕಾಯಿನ ತೊಗೊಂಡು ಅದರಲ್ಲಿ 786 ಅಂತ ನಂಬರ್ನ ಬರೆದ್ಬಿಟ್ಟು ಆ ಕಾಯಿನನ್ನು, ಅಂದರೆ 786 ನಂಬರ್ನ ನಾರ್ಮಲಾಗಿ ಪರ್ಮನೆಂಟ್ ಮಾರ್ಕರಲ್ಲಿ ಬರಿಬೇಡಿ, ನಾರ್ಮಲ್ ಒಂದು ಮಾರ್ಕರಲ್ಲೋ ಅಥವಾ ಸ್ಕೆಚ್ ಪೆನ್ನಲ್ಲೋ ಬರೆದ್ಬಿಟ್ಟು ಅದು ಆ ಕಾಯಿನನ್ನು ಒಂದು ಹುಂಡಿಯಲ್ಲಿ ಹಾಕಿಬಿಡಿ. ಹಾಕಾದ್ಮೇಲೆ ನೆಕ್ಸ್ಟು ನೀವು ಏನೇ ಒಂದು ಅಮೌಂಟ್ ಬರಲಿ, ಸೊ ಪ್ರತಿ ಅಮೌಂಟ್ ಅಂದರೆ ಈಗ ಅಂಗಡಿಗೆ ಹೋಗಿರ್ತೀರ, ಚಿಲ್ಲರೆ ಅಮೌಂಟ್ ಏನಾದರೂ ಇರುತ್ತೆ, ಅದನ್ನು ತೊಗೊಂಬಂದು ಹಾಕೋದು, ಅಥವಾ ನಿಮಗೆ ಅದು ಅಮೌಂಟ್ ಅದು ಅದರೊಳಗಡೆ ನೀವು ಹಾಕ್ತಾನೆ ಇರ್ತೀರ, ಹಾಕಬೇಕಾದ್ರೆ ಎಲ್ಲನೂ 786 ಇದರಲ್ಲಿ ಈ ಹುಂಡಿ ತುಂಬಬೇಕು ಆದಷ್ಟು ಬೇಗ ಅಂತ ಹೇಳ್ಕೊಂಡು ನೀವು ಪ್ರತಿ ಸಲನೂ ಅಮೌಂಟನ್ನು ಹಾಕ್ತಾರಿ. ನಿಮಗೆ ಗೊತ್ತಾಗೋದಿಲ್ಲ ಆ ಹುಂಡಿ ಎಷ್ಟು ಬೇಗ ತುಂಬುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಏನು ಅಮೌಂಟನ್ನು ಟಾರ್ಗೆಟ್ ಇಟ್ಕೊಂಡಿರ್ತೀರ ಆದಷ್ಟು ಬೇಗ ಆ ಅಮೌಂಟ್ ಅನ್ನೋದು ಕೂಡ ರೀಚ್ ಆಗೋದಕ್ಕೆ ನಿಮಗೆ 786 ನಂಬರ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇನ್ನೂ ಒಂದು ಟೆಕ್ನಿಕ್ ಏನಪ್ಪ ಇದರಲ್ಲಿ 786ಅಲ್ಲಿ ಅಂತಂದರೆ, ಒಂದು ನಿಂಬೆಹಣ್ಣನ್ನು ತೊಗೋಬೇಕು. ಸೊ ನಿಂಬೆಹಣ್ಣನ್ನು ತೊಗೊಂಡು ಅದರ ಮೇಲ್ಗಡೆ 786 ಅಂತ ನಂಬರ್ನ ಬರೆದ್ಬಿಟ್ಟು ಅದ್ರ ಕೆಳಗಡೆ ಬಂದುಬಿಟ್ಟು ನಮಗೇನು ಕೋರಿಕೆ ಇರುತ್ತೆ ಅಂತ ಇರುತ್ತಲ್ವ, ಸೊ ಅದನ್ನು ಇವಾಗ ಆರೋಗ್ಯ ವಿಚಾರನೇ ಇಟ್ಕೊಳ್ಳಿ, ನಮ್ಗೆ ಯಾವಾಗಲೂ ಆರೋಗ್ಯನೇ ಸರಿ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಆವಾಗ ಏನು ಮಾಡಬೇಕು ಅಂದರೆ, ಸೊ ನಾನು ತುಂಬ ಖುಷಿಯಾಗಿದ್ದೀನಿ, 786 ನನಗೆ ಆರೋಗ್ಯ ತುಂಬ ಚೆನ್ನಾಗಿದೆ ಅಂದರೆ, ನೀವು ಆಲ್ರೆಡಿ ಇವಾಗ ನಿಮ್ಗೆ ಆರೋಗ್ಯ ಸರಿ ಇರಲ್ಲ, ಬಟ್ ನೀವು ಅದರಲ್ಲಿ ಏನು ಬರೀಬೇಕು ಅಂತಂದರೆ ನಾವು ತುಂಬ ಚೆನ್ನಾಗಿ ಆರೋಗ್ಯವಾಗಿದ್ದೀವಿ ಅನ್ನೋ ಥರ ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದನ್ನು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಸೊ ಏನು ಆರೋಗ್ಯ ಚೆನ್ನಾಗಿದೆ, ನಾನು ತುಂಬ ಖುಷಿಯಾಗಿದ್ದೀನಿ, ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ ನಿಂಬೆಹಣ್ಣಿನ ಮೇಲೆ ಬರೀಬೇಕು. ಸೊ ಬರೆದ್ಬಿಟ್ಟು ಯಾವಾಗಲೂ ನಮ್ಮ ತಲೆದಿಂಬಿನ ಕೆಳಗಡೆ ಅದನ್ನು ಇಟ್ಕೋತಾ ಇರಬೇಕು. ಸೊ ಆ ಒಂದು ಎನರ್ಜಿ ನಮಗೆ ಪಾಸಾಗಿ ನಮಗೇನು ಆ ಒಂದು ಇರುತ್ತಲ್ವ, ಅಂದರೆ ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಇರುತ್ತಲ್ವ, ಸೊ ಅಂಥ ಟೈಮಲ್ಲಿ ಈ ರೀತಿ ಮಾಡೋದ್ರಿಂದ ಆ ಹೆಲ್ತ್ ಇಶ್ಯೂಸ್ ಅನ್ನೋದು ನಮಗೇನು ಹೆಲ್ತ್ ಇಶ್ಯೂ ಇರುತ್ತೆ ಅದನ್ನು ಕೂಡ ಸ್ಪೆಸಿಫೈ ಮಾಡಿ ನಾವು ಅದರಲ್ಲಿ ಬರೆಯೋದ್ರಿಂದ ಆ ಹೆಲ್ತ್ ಇಶ್ಯೂಯಿಂದ ನಾವು ಹೊರಗಡೆ ಬರ್ತೀವಿ, ನಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ. ಸೊ ನೀವು ಕೇಳ್ಬೋದು, ಸೊ ಈ ರೀತಿ ಎಲ್ಲ ನಾವು ಮ್ಯಾನಿಫೆಸ್ಟೇಷನ್ನೇ ಮಾಡಿಬಿಟ್ರೆ ಮತ್ತು ಡಾಕ್ಟ್ರು ಹಾಸ್ಪಿಟ್ಲೆಲ್ಲ ಏನಕ್ಕೆ ಇರೋದು ಅಂತ ಕೂಡ ತುಂಬ ಜನ ಕೇಳ್ತಾರೆ ಕ್ವಶನ್ಸು. ಫ್ರೆಂಡ್ಸ್, ಏನಂತಂದರೆ ಡಾಕ್ಟರ್ಸ್ ಇರ್ತಾರೆ, ಹಾಸ್ಪಿಟ್ಲು ಇರುತ್ತೆ, ಎಷ್ಟೋ ಸಲ ಅಲ್ಲಿ ಕೂಡ ಗುಣ ಆಗದೆ ಇರೋಂಥ ಕಾಯಿಲೆಗಳು ಅಲ್ಲಿ ಕೂಡ ನಮಗೆ ಪ್ರತಿ ಸಲನೂ ಹೋಗ್ತಾನೆ ಇರ್ತೀವಿ ಆಸ್ಪತ್ರೆಗೆ, ಎಷ್ಟು ಖರ್ಚು ಮಾಡ್ತಾನೆ ಇರ್ತೀವಿ. ಅದ್ರ ಬದಲು ಈ ರೀತಿ ಇದಕ್ಕೆಲ್ಲ ನಾವೇನು ದುಡ್ಡು ಖರ್ಚು ಮಾಡೋಷ್ಟಿಲ್ಲ ಅಲ್ವಾ, ಏನೋ ಒಂದು ಶಕ್ತಿ ನಮ್ಮನ್ನು ಯಾವುದೋ ಒಂದು ಕಾಪಾಡ್ತಾ ಇದೆ ಅಂತ ಒಂದು ನಂಬಿಕೆ ಇಟ್ಬಿಟ್ಟು ಮಾಡೋದ್ರಿಂದ ಇದರಿಂದ ಯಾರಿಗೇನು ಲಾಸ್ ಆಗೋದಿಲ್ಲ, ಯಾವುದೇ ಥರ ನಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ, ಒಂದು ನಿಮಿಷದಲ್ಲಿ ಮಾಡೋಂಥ ಕೆಲಸಗಳಿವೆಲ್ಲನೂ. ಸೊ ಒಂದು ನಂಬಿಕೆ ಇಟ್ಬಿಟ್ಟು ಮಾಡೋದ್ರಿಂದ ಯಾವುದೋ ಒಂದು ಶಕ್ತಿನೇ, ಅದರಿಂದ ನಮ್ಗೆ ಒಳ್ಳೇದಾದರೆ ಒಳ್ಳೇದೇ ಅಲ್ವಾ. ಸೊ ಇಲ್ಲ ಅಂದರೆ ನಾವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ.
ಹಾಗಾಗಿ ನಾವೇನೇ ಮಾಡಬೇಕಾದ್ರೂ ಕೂಡ ಒಂದು ನಂಬಿಕೆ ಇಡಬೇಕು. ಸೊ ನಂಬಿಕೆ ಇಟ್ಟು ಮಾಡೋದ್ರಿಂದ ಅದರಿಂದ ನಮಗೆ ರಿಸಲ್ಟ್ ಅನ್ನೋದು ಕೂಡ ಅದೇ ಥರನೇ ಸಿಗುತ್ತೆ. ಸೊ ಹಾಗಾಗಿ ಅದರಲ್ಲೂ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ ನೋಡಿ, ತುಂಬ ಅಂದರೆ ತುಂಬ ಪವರ್ಫುಲ್ ಆದಂಥ ಒಂದು ಟೆಕ್ನಿಕ್ಸು ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು. ಇದು ಹೆಂಗೆ ವರ್ಕ್ ಆಗುತ್ತೆ, ಹೇಗೆ ಬರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಆ ರೀತಿ ಇದು ವರ್ಕ್ ಆಗುತ್ತೆ, ಚೆನ್ನಾಗಿ ಕೆಲಸ ಕೂಡ ಮಾಡುತ್ತೆ. ಬಟ್ ಏನಂದರೆ ನಮಗೆ ನಂಬಿಕೆ ಇರಬೇಕು, ಅದನ್ನು ನಾವು ಫೀಲ್ ಮಾಡ್ಕೋಬೇಕು ಮಾಡಬೇಕಾದ್ರೆ. ಸೊ ಫೀಲ್ ಮಾಡಿಕೊಂಡು ಮಾಡೋದ್ರಿಂದ ನಮಗೆ ಅದರಿಂದ 100% ರಿಸಲ್ಟ್ ಸಿಗುತ್ತೆ. ಆದರೆ ನಾವು ಏನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅಂತಂದಾಗ ಅದನ್ನು ನಾವು ಫೀಲ್ ಮಾಡ್ಕೋಬೇಕಾಗುತ್ತೆ. ಆ ಫೀಲ್ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಬರೀಬೇಕು, ಅದನ್ನು ನಾವು ರಿಜಿಸ್ಟರ್ ಮಾಡಬೇಕು. ಸೊ ರಿಜಿಸ್ಟರ್ ಮಾಡಿ ಆಮೇಲೆ ನಾವು ಅದನ್ನು ಅದರಿಂದನೇ ನಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಬರುತ್ತೆ. ನೀವು ರೀಸೆಂಟಾಗಿ ಕೆಲವೊಂದು ವಿಡಿಯೋಸ್ ನೋಡಿರ್ತೀರಾ ಇಲ್ವ ಗೊತ್ತಿಲ್ಲ ನನಗೆ. ಬಟ್ ಆರ್ ಸಿ ಬಿ ಅವರು ಕಪ್ ಗೆಲ್ಲೋದಕ್ಕಿಂತ ಮುಂಚೆ ಕೂಡ ಮ್ಯಾನಿಫೆಸ್ಟ್ ಮಾಡಿದರು. ಅದರದ್ದೊಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಹೋಗಿ ಒಂದು ಕಡೆ ರಿಜಿಸ್ಟರ್ ಮಾಡಿದ್ರು, ಈ ಸಲ ನಮಗೆ ಕಪ್ ಬೇಕು ಅಂದರೆ ಈ ಸಲ ಕಪ್ ನಮ್ಮದು ಅಂತ ಹೇಳಿಬಿಟ್ಟು ಒಂದಷ್ಟು ಎಲ್ಲ ಪ್ಲೇಯರ್ಸು ಹೋಗಿ ಅದನ್ನು ರಿಜಿಸ್ಟರ್ ಮಾಡ್ತಾನೇ ಇದ್ದರು. ಬಟ್ ಇಷ್ಟು ದಿನ ಅದನ್ನು ಮಾಡಿರಲಿಲ್ಲ, ಈ ವರ್ಷ ಮಾಡಿದರು. ಹಾಗೆಯೇ ತುಂಬ ಜನ ಪ್ರೇಯರ್ಸು, ತುಂಬ ಜನ ಒಂದು ಇದ್ರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದರು, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳಿ. ಈ ಸಲ ಅಂತೂ ತುಂಬಾ ಅದ್ರ ಬಗ್ಗೆ ಕ್ರೇಜ್ ಇನ್ನೂ ಜಾಸ್ತಿ ಇತ್ತು. ಇಷ್ಟು ವರ್ಷಕ್ಕಿಂತ ಈ ವರ್ಷವೇ ತುಂಬ ಜಾಸ್ತಿ ಕ್ರೇಜ್ ಇದೆ. ಈ ಸಲ ಹೇಗಾದರೂ ಸರಿ ಕಪ್ ಬೇಕೇ ಬೇಕು ಅನ್ನೋ ಲೆವೆಲ್ಗೆ ಆರ್ ಸಿ ಬಿ ಒಂದು ಟೀಮ್ ಏನಿತ್ತಲ್ಲ, ಸೊ ಅದು ಮ್ಯಾನಿಫೆಸ್ಟೇಷನ್, ಅಷ್ಟು ಜನರ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು, ಅದರಲ್ಲಿ ನಂಬಿಕೆ ಇತ್ತು, ಏನೋ ಒಂದು ಕಾನ್ಫಿಡೆನ್ಸ್ ಕೂಡ ಇತ್ತು. ಯಾಕೆಂದರೆ ಅದರಲ್ಲಿ ನಂಬರ್ಸ್ ನೋಡಿ, ಅದರಲ್ಲಿ ಎಷ್ಟು ಚೆನ್ನಾಗಿ ಫಾಲೋ ಆಗಿದೆ ಅಂತಂದರೆ ವಿರಾಟ್ ಕೊಹ್ಲಿದು ಜರ್ಸಿ ನಂಬರ್ 18, ಹಾಗೆಯೇ ಅವರು ಒಂದು ಟೀಮ್ಗೆ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದಾಗಿರ್ಬೋದು. ಸೊ ಎಲ್ಲನೂ ಅವರನ್ನು ಜಾಸ್ತಿ ಫಾಲೋ ಮಾಡ್ತಾ ಇದ್ದಿದ್ದು 18 ನಂಬರೇ ತುಂಬ ಚೆನ್ನಾಗಿ ಅವ್ರನ್ನ ಫಾಲೋ ಮಾಡ್ತಾಯಿತ್ತು. ಬಟ್ ಈ ವರ್ಷವೂ ಒಂದು ಹೋಪ್ ಇದ್ದಿದ್ದೇನೆಂದರೆ 18th ಇಯರ್ ಅಲ್ವಾ, ಅದರಿಂದ ಬರ್ಬೋದು ಅಂತ ಹೇಳಿ ಅದೆಲ್ಲನೂ ನಿಜ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ರೀತಿ ತುಂಬ ನಡೀತಾನೆ ಇರುತ್ತೆ. ಆದರೆ ನಂಬರ್ಸು ನಮ್ಮನ್ನು ಯಾವ ಥರ ಫಾಲೋ ಮಾಡುತ್ತೆ ಅಂತಂದರೆ ಅದನ್ನು ನಾವು ಹೇಳೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿ ನಮಗೆ ನಂಬರ್ಸ್ ಅನ್ನೋದು ಫಾಲೋ ಆಗ್ತಾನೇ ಇರುತ್ತೆ. ಹಾಗಾಗಿ ನಾವು ಕೂಡ ಅದನ್ನು ನೋಡ್ಕೋಬೇಕು. ಸೊ ನಾವು ಹುಟ್ಟಿರೋ ಡೇಟ್ ಯಾವುದಾಗಿರುತ್ತೆ, ಸೊ ಅದು ನಮಗೆ ಯಾವುದು ಲಕ್ಕಿ ನಂಬರ್ ಇರುತ್ತೆ ಅಂದರೆ ಇವಾಗ 1ನೇ ತಾರೀಕು ಹುಟ್ಟಿರ್ತಾರೆ. ಸೊ 1ನೇ ತಾರೀಕು ಹುಟ್ಟಿರೋರಿಗೆ 8 ಬಂದ್ಬಿಟ್ಟು ತುಂಬಾ ಡೆಡ್ ಅಪೋಸಿಟ್ ನಂಬರು. ಸೊ ಅದನ್ನು ನಾವು ಫಾಲೋ ಮಾಡಲೇಬಾರ್ದು. 1ನೇ ತಾರೀಕು ಹುಟ್ಟಿರೋರು 8ನೇ ತಾರೀಕನ್ನು ಜಾಸ್ತಿ ಫಾಲೋ ಮಾಡಬಾರ್ದು. ಬಟ್ ಆದರೆ ಆ 8 ಅನ್ನೋದು ನಮ್ಮನ್ನು ಹುಡ್ಕೊಂಡು ಬರ್ತಾನೆ ಇರುತ್ತೆ. ಯಾಕಂದರೆ ಅದು ನಮ್ಗೆ ಅನ್ಲಕ್ಕಿ ನಂಬರ್ ಅಲ್ವಾ, ಹಾಗಾಗಿ ನಮ್ಮ ಹಿಂದೆ ಬರ್ತಾನೆ ಇರುತ್ತೆ. ನಾವು ಅದನ್ನು ಅವಾಯ್ಡ್ ಮಾಡ್ಕೋಬೇಕು. ನಮ್ಗೆ ಯಾವ್ದು ಲಕ್ಕಿ ನಂಬರ್ ಇರುತ್ತೆ ಅದನ್ನ ನಾವು ಫಾಲೋ ಮಾಡಿಕೊಂಡು ಹಾಗಾಗಿ ನಾವು ಮಾಡೋಂಥ ಕೆಲಸಗಳೆಲ್ಲನೂ ಆ ಡೇಟ್ಸಲ್ಲಿ ಮಾಡ್ತಾ ಬಂದ್ರೇ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದರೆ ತುಂಬ ಜನಕ್ಕೆ ಗೊತ್ತಿಲ್ಲದೇ ಈ ರೀತಿ ತಪ್ಪುಗಳು ಕೂಡ ಆಗ್ತಾನೆ ಇರುತ್ತೆ. ಅದಕ್ಕೆ ನಾನು ತುಂಬ ಫಾಲೋ ಮಾಡ್ತೀನಿ, ನ್ಯೂಮರಾಲಜಿ ಮತ್ತು ಮ್ಯಾನಿಫೆಸ್ಟೇಷನ್ ಎಲ್ಲನೂ ತುಂಬ ಚೆನ್ನಾಗಿ ನಾನು ಫಾಲೋ ಮಾಡ್ತೀನಿ. ಸೊ ಹಾಗೆಯೇ ಅದರಿಂದ ನನಗೆ ಒಳ್ಳೆ ಸಕ್ಸಸ್ ಅನ್ನೋದು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಅಂದರೆ ಅದರಿಂದ ನನಗೆ ಇವಾಗೇನು ನನಗೆ ಬೇಕು ಅದನ್ನು ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀನಿ, ಅದನ್ನು ಬರೆದು ಕೂಡ ಇರ್ತೀನಿ. ಸೊ ಆಲ್ರೆಡಿ ನಾನು ಅದನ್ನು ಬರೆದು ನಿಮಗೆ ಎಲ್ಲ ಒಂದು ಬುಕ್ಕಲ್ಲಿ ನಾನೇನು ಎಂಟ್ರಿ ಮಾಡಿದ್ದೆ ಅದನ್ನ ಕೂಡ ನಿಮಗೆ ಶೇರ್ ಮಾಡಿದ್ದೀನಿ, ಹೇಗೆ ನಾನು ಬರೆದಿದ್ದೀನಿ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದೇ ಥರನೇ ನಂಬರ್ಸ್ನೂ ಕೂಡ ಅಷ್ಟೇ. ನಾನು ಯಾವುದೋ ಒಂದು ಕೆಲಸ ಮಾಡಬೇಕು ಅಂದಾಗ ಆ ಒಂದು ನಂಬರ್ಸ್ನ ಕೂಡ ನಾನು ಫಾಲೋ ಮಾಡ್ತಾರೆ. ಯಾಕಂದರೆ ನಾನು ಹುಟ್ಟಿರೋದು 4th ಡೇಟಲ್ಲಿ. ಸೊ ಹಾಗಾಗಿ ನನಗೆ ಲಕ್ಕಿ ನಂಬರ್ 6. ಸೊ ನಾನೇನೇ ಮಾಡಿದ್ರು ಕೂಡ 6ಅಲ್ಲೇ ಮಾಡೋಂಥದ್ದು ಜಾಸ್ತಿ. ಸೊ ಯಾವ್ದಾದ್ರು ಒಂದು ಜಾಬ್ಗೆ ಹೋಗಬೇಕಾದ್ರೆ ಕೂಡ ಅಷ್ಟೇ, ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ 6 ನಂಬರ್ನ ಜಾಸ್ತಿ ನಾನು ಫಾಲೋ ಮಾಡ್ತೀನಿ. ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.